ಫಾಸ್ಟ್ ಆಗಿ ಡೆಲಿವರಿ ಆಗುತ್ತೆ ಅಂತ ಆನ್ಲೈನಲ್ಲಿ ಫುಡ್ ಗ್ರಾಸರಿ ಅದು ಇದು ಅಂತ ಆರ್ಡರ್ ಮಾಡ್ತೀರಾ? ಹಾಗಾದ್ರೆ ಈ ಸುದ್ದಿ ಮಿಸ್ ಮಾಡದೆ ನೋಡಿ. ಆರ್ಡರ್ ಮಾಡಿ ಲೊಕೇಶನ್ ಕರೆಕ್ಟಾಗಿ ಹಾಕಿಲ್ಲ ಅಂತ ಇಲ್ಲೊಬ್ಬ ಡೆಲಿವರಿ ಬಾಯ್ ಗ್ರಾಹಕನಿಗೆ ಹೊಡೆದ ಫೋರ್ಸ್ಗೆ ಆತನ ಕಣ್ಣೇ ಡ್ಯಾಮೇಜ್ ಆಗಿದೆ. ಆನ್ಲೈನ್ ಆರ್ಡರ್ ಮಾಡೋ ಗ್ರಾಹಕರೇ ಬಿ ಕೇರ್ಫುಲ್. ಲೊಕೇಶನ್ ಮಿಸ್ ಆಗಿದ್ದಕ್ಕೆ ಗ್ರಾಹಕರಿಗೆ ಬಿತ್ತು ಗೂಸ. ಗ್ರಾಹಕನ ಕಣ್ಣು ಡ್ಯಾಮೇಜ್ ಮಾಡಿದ ಡೆಲಿವರಿ ಬಾಯ್. ಫಾಸ್ಟ್ ಆಗಿ ಓಡೋ ಪ್ರಪಂಚದಲ್ಲಿ ಎಲ್ಲ ಫಾಸ್ಟ್ ಆಗಿ ಸಿಗಬೇಕು ಅಂತ ಜನ ಆನ್ಲೈನ್ಗೆ ಅಡಿಕ್ಟ್ ಆಗಿದ್ದಾರೆ. ಫುಡ್, ಗ್ರಾಸರಿ, ಗಜೆಟ್ ಇನ್ನು ಏನ್ ಬೇಕು ಎಲ್ಲ ಆನ್ಲೈನ್ ನಲ್ಲೇ ಆರ್ಡರ್ ಮಾಡೋರೇ ಹೆಚ್ಚು. ಅದರಲ್ಲೂ ರಾತ್ರೋರಾತ್ರಿ ಫುಡ್, ಗ್ರೋಸರಿ ಅಂತ ಆರ್ಡರ್ ಮಾಡೋ ಸಂಖ್ಯೆಯೂ ಹೆಚ್ಚಾಗ್ತಿದೆ. ಅದಕ್ಕೆ ತಕ್ಕನಂತೆ ಆನ್ಲೈನ್ ಡೆಲಿವರಿ ವ್ಯವಸ್ಥೆಗಳು ಬೇಜಾನು ಹುಟ್ಕೊಂಡಿವೆ ನೋಡಿ. ಸಾವಿರಾರು ಜನ ಇದರಲ್ಲಿ ಉದ್ಯೋಗ ಮಾಡ್ತಾ ಬದುಕನ್ನ ಕಟ್ಕೊಂಡಿದ್ದಾರೆ. ಆದ್ರೆ ಅಲ್ಲೋ ಇಲ್ಲೋ ಕೆಲ ತಿರ್ಬೋಕಿಗಳು ಮಾಡೋ ನೀಚ ಕೃತ್ಯಗಳಿಂದ ಪಾಪ ಎಲ್ರಿಗೂ ಕೆಟ್ಟ ಹೆಸರು. ಅಂದ್ಹಾಗೆ ಇಲ್ಲೊಬ್ಬ ಝೆಪ್ಟೋ ಡೆಲಿವರಿ ಬಾಯ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೋಡಿ. ಸದ್ಯ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಝೆಪ್ಟೋ ಗ್ರೋಸರಿ ಡೆಲಿವರಿ ಆಪ್ ನಲ್ಲಿ ಬಸವೇಶ್ವರ ನಗರದ ಶಶಾಂಕ್ ಎಂಬುವರು ದಿನಸಿಯನ್ನ ಆರ್ಡರ್ ಮಾಡಿದ್ದಾರೆ. ಆದ್ರೆ ಆರ್ಡರ್ ಮಾಡುವ ಭರದಲ್ಲಿ ಆಪ್ ಒಂದು ಮನೆ ಪಕ್ಕದ ಅಡ್ರೆಸ್ ತೆಗೆದುಕೊಂಡಿದೆ. ಇದರಿಂದಾಗಿ ಡೆಲಿವರಿ ಬಾಯ್ ಕನ್ಫ್ಯೂಸ್ ಆಗಿದ್ದಾರೆ. ಇನ್ನು ಅಡ್ರೆಸ್ ತಲುಪಿದ ಬಳಿಕ ಡೆಲಿವರಿ ಬಾಯ್ ಕಿರಿಕ್ ತೆಗೆದಿದ್ದಾನೆ. ಸಣ್ಣ ವಿಚಾರವನ್ನ ದೊಡ್ಡದು ಮಾಡಿದ್ದಾನೆ. ಬೈಕ್ ನಿಲ್ಲಿಸಿ ಏಕಾಏಕಿ ಶಶಾಂಕ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಇನ್ನು ಡೆಲಿವರಿ ಬಾಯ್ ಹಲ್ಲೆ ಮಾಡಿರುವ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಝೆಪ್ಟೋ ಆ್ಯಪಲ್ಲಿ ನಾವು ಅಡ್ರೆಸ್ ತೊಗೊಳ್ಳೋದು, ಅದು ಕರೆಂಟ್ ಲೊಕೇಶನು, ಆ್ಯಪ್ ತೊಗೊಳ್ಳೋ ಅಡ್ರೆಸ್ ಅದು. ಸೊ ಇದು ಏನಾಗಿದೆ ಅಂದರೆ ಅವ್ರು ಬಾಯಿಗೆ ಬಂದಂಗೆ ಮಾತಾಡ್ತಾಯಿದ್ರು ನಮ್ಮ ನಾದಿನಿ ಹತ್ರ. ಏನು ನಡೀತಾ ಇದೆ ಅಂತ ನೋಡ್ಕೊಳ್ಳೋಕ್ಕೆ ಮನೆ ಒಳಗಡೆ ಇದ್ದೆ ನಾನು. ಮನೆಯಿಂದ ಆಚೆ ಬಂದಾಗ ಈ ಥರ ಬಾಯಿಗೆ ಬಂದಂಗೆ ಮಾತಾಡ್ತಾಯಿದ್ರು. ಅದಕ್ಕೆ ನಾನು ಇಂಟರ್ವ್ಯೂನ್ ಆದೆ. ನಾನು ಒಂದು ಸ್ವಲ್ಪ ಜೋರಾಗೆ ಮಾತಾಡಿದ್ದಕ್ಕೆ ಹೊಡೆಯೋದು ಸಂದರ್ಭ ಏನೂ ಇರಲಿಲ್ಲ. ಆದ್ರೂ ಈ ಥರ ಹೊಡೆದಿದ್ದಾರೆ ಸರ್. ಡೆಲಿವರಿ ಬಾಯ್ ಹೊಡೆದ ದಾಳಿಗೆ ಶಶಾಂಕ್ ಕಣ್ಣಿಗೆ ಬಲವಾಗಿ ಏಟು ಬಿದ್ದಿದೆ. ಕಣ್ಣಿನ ಒಳಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ಜೊತೆಗೆ ಮೂಗು ಮತ್ತು ಕಣ್ಣಿನ ಕೆಳಭಾಗದ ಮೂಳೆ ಮುರಿದಿದೆ. ಇನ್ನು ಕಣ್ಣಿನ ದೃಷ್ಟಿ ಕೂಡ ಬ್ಲರ್ ಆಗಿದ್ದು ಸರಿಯಾಗಿ ಏನೂ ಕಾಣಿಸ್ತಿಲ್ಲ ಎನ್ನಲಾಗಿದೆ. ಶಶಾಂಕ್ ಸದ್ಯ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದು ವೈದ್ಯರು 1 ವಾರ ಕಾಲ ಕಣ್ಣಿನ ಬಗ್ಗೆ ಗಮನ ಹರಿಸುವಂತೆ ತಿಳಿಸಿದ್ದಾರೆ. ಇನ್ನು ಈ ಸಂಬಂಧ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಮನಸ್ಸಿಗೆ ಬಂದಂತೆ ಹಲ್ಲೆ ಮಾಡಿರುವ ಡೆಲಿವರಿ ಬಾಯ್ಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ. ಫಾಸ್ಟ್ ಎಕಾನಮಿ, ಫಾಸ್ಟ್ ಡೆಲಿವರಿ ನಮ್ಮ ಸಮಾಜಕ್ಕೆ ಬೇಕಾಗಿರುವಂಥದ್ದೇ. ಅದನ್ನು ನಿಲ್ಲಿಸ್ಬಿಡಿ, ಅದನ್ನೆಲ್ಲ ಮಾಡಿ ಅದೆಲ್ಲ ನಾನೇನು ಮಾತಾಡ್ತಾ ಇಲ್ಲ. ಆದರೆ ಇದು ಹೆಂಗೆ ಈಗ ಆನೆ ತಿನ್ನಕ್ಕೆ ರೆಡಿಯಾಗಿರೋರು ಆನೆ ಅರ್ಗಿಸ್ಕೊಳ್ಳೋಕ್ಕೂ ಹೆಂಗೆ ಅಂತ ತಿಳ್ಕೊಂಡಿರ್ಬೇಕು ಫಸ್ಟು. ಆಯಿತಾ? ತಿನ್ಬಿಟ್ಟು ಆಮೇಲೆ ತಿಳ್ಕಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಒಟ್ನಲ್ಲಿ ಫಾಸ್ಟ್ ಆಗಿ ಡೆಲಿವರಿ ಆಗ್ಲಿ ಅಂತ ಆರ್ಡರ್ ಮಾಡಿದ್ರೆ ಇತ್ತ ಡೆಲಿವರಿ ಬಾಯ್ ಮಾಡಿರುವ ಕಿತಾಪತಿ ಕಂಪನಿಯ ಹೆಸರನ್ನ ಕೇಳಿಸಿದ್ರೆ, ಇದೇ ರೀತಿಯ ವರ್ತನೆಗಳು ಡೆಲಿವರಿ ಬಾಯ್ಗಳು ಮುಂದುವರೆಸಿದ್ರೆ ರಾತ್ರಿ ಹೊತ್ತಲ್ಲಿ ಹುಡುಗಿಯರು ಫುಡ್ ಆರ್ಡರ್ ಮಾಡಿದ್ರೆ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಶುರುವಾಗಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.